2026ರಲ್ಲಿ 12 ಪವರ್ಫುಲ್ ರೂಲ್ಸ್ ಫಾರ್ ಫೈನಾನ್ಸಿಯಲ್ ಸಕ್ಸಸ್. ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿದ್ರೆ ಈ ನಿಯಮಗಳು ಪಕ್ಕಾ ಪಾಲಿಸಬೇಕು. ಪ್ರೀತಿವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. 2026ಕ್ಕೆ ಇನ್ನು 3 ದಿನ ಇದೆ. ಆದರೆ 2025ರಲ್ಲಿ ನಾವು ಏನು ಮಾಡ್ದೋ 2026ರಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಫೈನಾನ್ಸ್ ಮ್ಯಾಟ್ರಲ್ಲಿ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಸಕ್ಸಸ್ಸು ಆಗೋದು ಕಷ್ಟ. ಆದಿಸಿಂದಾಗಿ 2026ರಲ್ಲಿ ಯಾವೆಲ್ಲ ರೂಲ್ಗಳನ್ನು ನಾವು ಫಾಲೋ ಮಾಡಿದ್ರೆ ಫೈನಾನ್ಸಿಯಲಿ ಸಕ್ಸಸ್ ಆಗ್ಬೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಎಲ್ಲರ ಲೈಫಲ್ಲಿ. 2026ರಲ್ಲಿ ಈ ರೂಲ್ನ ಫಾಲೋ ಮಾಡಿ ಫೈನಾನ್ಸಿಯಲ್ ಸಕ್ಸಸ್ ಸಿಗಲಿಲ್ಲ ಅಂದರೆ ಕೇಳಿ. ಪ್ರೀತಿವೀಕ್ಷಕರೇ, ಹಣ ಯಾರಿಗೆ ಬೇಡ ಹೇಳಿ, ಯಾವುದಕ್ಕೆ ಬೇಡ ಹೇಳಿ? ಆದಿಸಿಂದಾಗಿ ಹಣ ಸಂಪಾದನೆ ಮಾಡಲೇಬೇಕು. ಆದರೆ ಪ್ರತಿಯೊಬ್ಬರು ಕೂಡ ಸಂಪಾದನೆ ಮಾಡ್ತಾರೆ, ಆದರೆ ಕೈಲಿ ಹಣ ಉಳಿತಾನೇ ಇಲ್ಲ, ನಮಗೇನು ಸಕ್ಸಸ್ ಆಗ್ತಾ ಇಲ್ಲ ಫೈನಾನ್ಸಿಯಲಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಈ ರೂಲ್ಗಳನ್ನು ಫಾಲೋ ಮಾಡಿ ಖಂಡಿತ ಆಗುತ್ತೆ. ಮೊದಲನೇದಾಗಿ ಈಗಲೇ ಪೆನ್ನು ಪೇಪರ್ ತೆಗೆದುಕೊಂಡು ಆ ಇಯರ್ನ ಬಡ್ಜೆಟನ್ನು ರೆಡಿ ಮಾಡಿ. ಏನಿದು ಬಡ್ಜೆಟ್ಟು ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ, ಖರ್ಚು ಎಷ್ಟಾಗುತ್ತೆ ಅಂತಕ್ಕಂಥ ಆಯವ್ಯಯ ಪಟ್ಟಿಯನ್ನು ರೆಡಿ ಮಾಡೋದೇ ಬಡ್ಜೆಟ್. ಮೊದಲು ಮಾಡಬೇಕಾದಂಥ ಕೆಲಸನೇ ಬಡ್ಜೆಟನ್ನು ರೆಡಿ ಮಾಡೋದು 2026ಕ್ಕೆ. ಇದನ್ನು ಫಸ್ಟು ಕುಳಿತುಕೊಂಡು ಈಗಲೇ ರೆಡಿ ಮಾಡಿಬಿಡಿ, 26 ಬರುವುದಕ್ಕಿಂತ ಮುನ್ನನೇ. ಬಡ್ಜೆಟನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮ್ಮ ಕ್ವಶನ್ ಇದ್ದರೆ, ಏನಿಲ್ಲ, ನಿಮ್ಮ ತಿಂಗಳ ಸಂಪಾದನೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದನ್ನು 12 ತಿಂಗಳಿಗೆ ಎಷ್ಟಾಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ತಿಂಗಳಿಗೆ ನಿಮ್ಮ ಸಂಬಳದಲ್ಲಿ ಯಾವ್ಯಾವ ಖರ್ಚು ಇದೆ ಅಂತಕ್ಕಂಥದ್ದನ್ನು ಬರ್ಕೊಳ್ಳಿ. ಫಸ್ಟು ಸಂಪಾದನೆ ಎಷ್ಟಿದೆ ಬರೆದಿದ್ದೀರಿ, ಖರ್ಚು ಎಷ್ಟಿದೆ, ಅದು ಕೂಡ ಫಿಕ್ಸಬಲ್ ವೆಚ್ಚಗಳಿರುತ್ತೆ, ಖರ್ಚುಗಳಿರುತ್ತೆ, ಅದನ್ನು ನೀಟಾಗಿ ಬರ್ಕೊಳ್ಳಿ. ಸಪೋಸ್ ಆಹಾರ ಧಾನ್ಯಗಳಿಗೆ, ಹೆಲ್ತ್ಗೆ, ಅಥವಾ ಯಾವುದಾದ್ರೂ ಲೋನ್ಗಳಿದ್ದರೆ, ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಇದ್ದರೆ ಎಲ್ಲದಕ್ಕೂ ಕೂಡ ಖರ್ಚು ಎಷ್ಟು ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಬರ್ಕೊಳ್ಳಿ. ವಾಟರ್ ಬಿಲ್ಗೂ ಬರ್ಕೋಬೇಕು, ಪವರ್ ಬಿಲ್ಗೂ ಬರ್ಕೋಬೇಕು, ಟಿ ವಿ ರೀಚಾರ್ಜ್ಗೂ ಬರ್ಕೋಬೇಕು, ಪ್ರತಿಯೊಂದಕ್ಕೂ ಕೂಡ ಬರ್ಕೋಬೇಕು. ಅದೇ ವೆಚ್ಚ. ಈಗ ನಿಮ್ಮ ತಿಂಗಳ ಸಂಪಾದನೆ ಎಷ್ಟೋ, ಖರ್ಚು ಎಷ್ಟು ಗೊತ್ತಾಗುತ್ತೆ. ಅದಾದ ಮೇಲೆ ಉಳಿತಾಯ ಅಂತಿದೆಯಾ ನೋಡಿ, ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ಇದೆಯಾ ನೋಡಿ. ಹಲವು ಮಂದಿ ಹಲವು ಥರದಲ್ಲಿ ಉಳಿತಾಯವನ್ನು ಮಾಡ್ತಾರೆ. ಕೆಲವು ಜನ ಸೇವಿಂಗ್ಸ್ನಲ್ಲಿ ಮಾಡ್ತಾರೆ, ಕೆಲವು ಜನ ಪಿಗ್ಮಿನಲ್ಲಿ ಮಾಡ್ತಾರೆ, ಕೆಲವು ಜನ ಇನ್ನೆಲ್ಲೋ ಒಂದಷ್ಟು ಪೋಸ್ಟ್ ಆಫೀಸಲ್ಲಿ ಯಾವುದಾದ್ರು ಉಳಿತಾಯ ಖಾತೆಗಳನ್ನು ಮಾಡಿ ಉಳಿತಾಯ ಮಾಡ್ತಾರೆ. ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಉಳಿತಾಯ ಮಾಡ್ತಾ ಹೋಗ್ತಾರೆ. ಇನ್ನೊಂದಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಯಾವುದೋ ಒಂದು SIP ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಯಾವುದೋ ಒಂದು RD ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಯಾವುದೋ ಒಂದು ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೀವೀಗ ಕೇಳ್ಬೋದು, ತಿಂಗಳ ಆದಾಯ ಖರ್ಚಿನಲ್ಲೇ ನಾವು ಇದನ್ನೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ, ಒಂದೇ ತಿಂಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಆದರೆ ನಿಮ್ಮ ಆದಾಯ ಖರ್ಚು ಉಳಿದಂತೆ ಎಷ್ಟು ಉಳಿಯುತ್ತೆ ಅಂತಕ್ಕಂಥದ್ದನ್ನು ವರ್ಷ ನೀವು ಕೌಂಟ್ ಮಾಡ್ತಾ ಹೋದರೆ ಇನ್ವೆಸ್ಟ್ ಮಾಡೋಕ್ಕೂ ಆಗುತ್ತೆ, ಬೆಳೆಯೋದಕ್ಕೂ ಸಾಧ್ಯ ಆಗ್ತದೆ. ಬೇಸಿಕ್ಕಾಗಿ ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅದು ಇನ್ವೆಸ್ಟ್ಮೆಂಟೇ, 500 ರೂಪಾಯಿ ಉಳಿತಾಯ ಮಾಡಿದ್ರೂ ಅದು ಉಳಿತಾಯನೇ. ಆದಿಸಿಂದಾಗಿ ನೀವು ದೊಡ್ಡ ಮಟ್ಟದಲ್ಲಿ ಉಳಿತಾಯ, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಅಂತ ಅಂದ್ಕೋಬಿಡಿ. ಚಿಕ್ಕದಾಗಿ ಇನ್ವೆಸ್ಟ್ ಮಾಡ್ಬೋದು. ಈಗ ಒಂದು SIP ಮಾಡಿದ್ರೆ 500 ರೂಪಾಯಿಯಿಂದ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಅದು ಕೂಡ ಇನ್ವೆಸ್ಟ್ಮೆಂಟು. ಇನ್ನು ಬ್ಯಾಂಕಲ್ಲಿ ನೀವು 10, 100, 500 ಉಳಿತಾಯ ಮಾಡ್ಬೋದು. ಹೀಗೆ ಸಣ್ಣ ಸಣ್ಣ ಅಮೌಂಟಿಂದ ಉಳಿತಾಯ ಮಾಡ್ತಾ ಬನ್ನಿ. ಅದು ಒಂದು ಬಿಗ್ ಚೇಂಜಸ್ಸನ್ನು, ಬಿಗ್ ಅಮೌಂಟನ್ನು ಕೊಡುತ್ತೆ ಲಾಂಗ್ ಟೈಮಲ್ಲಿ. ನೀವೇ ನೋಡಿ, ಒಂದು ರಾಷ್ಟ್ರ, ಒಂದು ರಾಜ್ಯ ಹೇಗೆ ಬಡ್ಜೆಟನ್ನು ರೆಡಿ ಮಾಡ್ತಾವೋ ಹಾಗೆ ಒಂದು ಮನೆಗೆ ಒಂದು ಬಡ್ಜೆಟನ್ನು ರೆಡಿ ಮಾಡಬೇಕು. ಇನ್ನು ಎರಡನೆಯ ಪಾಯಿಂಟು, ಬೈ ಅಸೆಟ್ಸ್. ಯಾವತ್ತೂ ಕೂಡ ಅಸೆಟ್ಸನ್ನು ಬೈ ಮಾಡಬೇಕು. ಹೇಗೆ? ಈಗ ನೀವು ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟು ಅಂತ ಏನು ಕರಿತಾ ಇದ್ದೀರೋ, ಇದು ಕೂಡ ಫೈನಾನ್ಸಿಯಲಿ ಸ್ಟೇಬಲ್ಗೋಸ್ಕರ. ಈ ಫೈನಾನ್ಸಿಯಲಿ ಸ್ಟೇಬಲ್ ಬರುತ್ತೆ ಅಂತ ಹೇಳಿದ್ರೆ ಅಸೆಟ್ಸನ್ನು ಬೈ ಮಾಡಬೇಕು. ಅಸೆಟ್ಸ್ ಅಂದರೆ ಯಾವುದು? 1 ಎಕರೆ, 2 ಎಕರೆ, 3 ಎಕರೆ ಒಂದು ಬಿಲ್ಡಿಂಗು ತಗೊಳ್ಳೋದ? ಅಷ್ಟೇ ಅಲ್ಲ, 1 ಗ್ರಾಮ್ ಗೋಲ್ಡ್ ತಗೊಳ್ಳೋದು ಕೂಡ ಅಸೆಟ್ ಆಗುತ್ತೆ.
ಮುಂದೆ ನೀವು ಈಗ ತೊಡಗಿಸಿದ ಹಣ ಬೆಳೆದಿರುತ್ತೆ. ನೀವೇ ಲೆಕ್ಕಾಚಾರ ಮಾಡಿ, ಇದುವರೆಗೆ ಯಾವುದೇ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೋ, ಯಾವುದೇ ಗೋಲ್ಡನ್ನು ಪರ್ಚೇಸ್ ಮಾಡಿದ್ದೋ, ಇಲ್ಲಿಗೆ ಎಷ್ಟು ಆದಾಯ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು. ಹೀಗೆ ಅಸೆಟ್ಸನ್ನು ಬೈ ಮಾಡಬೇಕು. ಇನ್ನು ಮೂರನೇದಾಗಿ ಸ್ಟೇ ಎಜುಕೇಟೆಡ್. ಬಹುತೇಕ ಮಂದಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಡಿಗ್ರಿ ಆಯಿತು, PG ಆಯಿತು, SSLC ಆಯಿತು, ನನಗೆ ಸಾಕು ನಿಲ್ಲಿಸ್ಬಿಡ್ತಾರೆ. ಅಂದರೆ ಎಜುಕೇಷನ್ ಅಂತಕ್ಕಂಥದ್ದು ಯಾವುದೋ ಒಂದು ಡಿಗ್ರಿಯಿಂದಂತಲ್ಲ. ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಕಲಿತಾ ಹೋಗ್ತೀರೋ ಅದು ಎಜುಕೇಷನ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಒಬ್ಬ ವಿದ್ಯಾರ್ಥಿಯಾಗಿರಬೇಕು. ಯಾಕಂತ ಹೇಳಿದ್ರೆ ಸದಾ ಕಲಿತಾ ಇರಬೇಕು. ಆ ದಿಸೆಯಿಂದಾಗಿ ಪ್ರತಿದಿನ ನೀವು ಕಲಿಕೆಯಲ್ಲಿ ಒಂದಷ್ಟು ಹಣವನ್ನು ತೊಡಗಿಸಬೇಕು. ನೀವು ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡೋದು, ಯಾವುದೋ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡೋದು, ವ್ಯಕ್ತಿತ್ವ ವಿಕಸನ ಕೇಂದ್ರಕ್ಕೆ ಹೋಗೋದು, ಅಲ್ಲಿ ಸ್ವಲ್ಪ ಖರ್ಚು ಮಾಡೋದು. ಹೀಗೆ ನೀವು ಎಜುಕೇಟ್ ಆಗಲಿಕ್ಕೆ ಏನು ಖರ್ಚು ಮಾಡ್ತೀರೋ ಅದು ನಿಮಗೆ ಒಂದು ರೀತಿಯಾದ ಅಸೆಟ್ಟೆ. ಹಿಂದೆ ಬೈ ಅಸೆಟ್ ಅಂತಿದೆಯಲ್ಲ, ಅದು ಕೂಡ ಈ ಒಂದು ಹಂತಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ಎಜುಕೇಷನ್ಗೆ ಇವತ್ತು ಒಂದು 50,000 ಫೀಸ್ ಕಟ್ಟಿದ್ದೀರಿ ಅಂತ ಹೇಳಿದ್ರೆ, ಆ ಡಿಗ್ರಿಯನ್ನು ಪಡ್ಕೊಂಡ್ಮೇಲೆ ಆ ಡಿಗ್ರಿಯ ಆಧಾರದ ಮೇಲೆ ನೀವು ಕೆಲಸಕ್ಕೆ ಸೇರಿ ಆ ನಂತರದಲ್ಲಿ ಸಂಪಾದನೆ ಮಾಡ್ತೀರಾ. ಹಾಗಾದರೆ ಅದು ಕೂಡ ಅಸೆಟ್ ಆಗುತ್ತೆ. ಆ ದಿಸೆಯಿಂದಾಗಿ ಸ್ಟೇ ಎಜುಕೇಟೆಡ್ ಅನ್ನುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಕಲಿಬೇಕು. ಅದು ಫೈನಾನ್ಷಿಯಲ್ ಮ್ಯಾಟ್ರ್ ಆಗ್ಬೋದು, ಹ್ಯೂಮನ್ ಬೀಯಿಂಗ್ ಮ್ಯಾಟ್ರ್ ಆಗ್ಬೋದು, ಯಾವುದೇ ಮ್ಯಾಟ್ರ್ ಆಗ್ಬೋದು. ಪ್ರತಿನಿತ್ಯ ನಾವು ಕಲಿತಾ ಇದ್ದರೆ ನೀವು ಬೆಳೀತಾ ಹೋಗ್ತೀರಾ. ಆ ದಿಸೆಯಿಂದಾಗಿ ಕಲಿಕೆಯಲ್ಲಿ ನೀವು ಸದಾ ಇರಬೇಕಾಗುತ್ತೆ. ಇನ್ನು ನಾಲ್ಕನೇದಾಗಿ ಅವಾಯ್ಡ್ ಡೆಬ್ಟ್ ಟ್ರಾಪ್ಸ್ ಅಂತ. ಮನುಷ್ಯ ತಪ್ಪು ಮಾಡೋದು ಇಲ್ಲೇ. ಯಾಕಂತ ಹೇಳಿದ್ರೆ ಸಾಲಕ್ಕೆ ಅವಾಗವಾಗ ಕೈ ಚಾಚೋದಿದೆಯಲ್ಲ, ಇದು ಬಹಳ ತಪ್ಪು. ಸಾಲವನ್ನು ಅವಾಯ್ಡ್ ಮಾಡಬೇಕು. ನಿಮಗೆ ಬಹಳ ಅನಿವಾರ್ಯ ಅಥವಾ ಈ ಸಾಲದಿಂದ ನಾನು ಮುಂದೆ ಬೆಳೀಲಿಕ್ಕೆ ಸಾಧ್ಯ ಇದೆ, ನಾನು ಫೈನಾನ್ಷಿಯಲಿ ಗ್ರೋ ಆಗಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಸಾಲ ಅನಿವಾರ್ಯ ಆಗ್ತದೆ. ಆದರೆ ಸಣ್ಣ ಪುಟ್ಟದಕ್ಕೆಲ್ಲ ಸಾಲ ಮಾಡಿ ಅಂತ ಹೇಳಿದ್ರೆ, ಯಾವುದೋ ಟೆಂಪಲಲ್ಲಿ ಏನೋ ಕಾರ್ಯಕ್ರಮ ಮಾಡಿಸ್ಬೇಕು, ಸಾಲ ಮಾಡಿ ಮಾಡು, ಟ್ರಿಪ್ಗೆ ಹೋಗಬೇಕು, ಸಾಲ ಮಾಡಿ ಹೋಗು. ಹೀಗೆ ಬೇಡದೇ ಇದ್ದದಕ್ಕೆಲ್ಲ ನೀವು ಸಾಲ ಮಾಡ್ತಾ ಹೋದರೆ ಫೈನಾನ್ಸಿಯಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಬಿಡ್ತೀರಿ. ಬಸವಣ್ಣ ಹೇಳ್ತಾರಲ್ಲ, ಸಾಲಿಗನ ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಿತ್ತು ಅಂತ. ಹಾಗೆ ಸಾಲ ಅಂತಕ್ಕಂಥದ್ದು ಬಹಳ ದೊಡ್ಡ ತಪ್ಪು. ಆ ದಿಸೆಯಿಂದಾಗಿ ಅವಾಯ್ಡ್ ಡೆಬ್ಟ್ ಟ್ರಾಪ್ಟ್ ಅಂತ, ಅಂದರೆ ಸಾಲ ಮಾಡೋದನ್ನೇ ನಾವು ಅವಾಯ್ಡ್ ಮಾಡಬೇಕು. ಮುಖ್ಯ ಅನಿವಾರ್ಯ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಅದು ಸಣ್ಣ ಪುಟ್ಟ ಸಾಲಗಳನ್ನು ಮಾಡಬೇಕಾಗತ್ತೆ. ಬಹುತೇಕವಾಗಿ ನೋಡಿ, ನಿಮ್ಮ ಅಕ್ಕಪಕ್ಕನೇ ನೋಡಿ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡವರು ವಿಲವಿಲ ಒದ್ದಾಡ್ತಿರ್ತಾರೆ, ಇದ್ದು ಬದ್ದ ಆಸ್ತಿಗಳನ್ನೆಲ್ಲ ಮಾರ್ಕೋತಾರೆ, ಮತ್ತೆ ಇನ್ನೂ ಬರ್ಬಾದಾಗ್ತಿರ್ತಾರೆ. ಆ ದಿಸೆಯಿಂದಾಗಿ ಸಾಲ ಅಂತಕ್ಕಂಥದ್ದು ಬಹಳ ಕಷ್ಟ. ಬಡ್ಡಿ, ಚಕ್ರ ಬಡ್ಡಿ, ಅದು ಯಾವುದೇ ಸಾಲ, ಕೈ ಸಾಲ, ಬ್ಯಾಂಕಿನ ಸಾಲ, ಇನ್ನೊಂದು ಸಾಲ, ಯಾವುದೋ ಒಂದು ಸಾಲ ಆಗ್ಬೋದು. ಎಷ್ಟೋ ಜನ ಈಗ ಸ್ಮಾರ್ಟ್ ಆಗಿದ್ದಾರೆ, ಯಾವುದೋ ಒಂದು ಆ್ಯಪಲ್ಲಿ ಸಾಲ ಸಿಗುತ್ತೆ ಅಂಥೇಳಿ ಸಾಲ ತಗೊಬಿಡ್ಬೋದು. ಕರ್ನಾಟಕದಲ್ಲಂತೂ ಇದು ದೊಡ್ಡ ಸುದ್ದಿ ಆಯಿತು. ಆ್ಯಪ್ಗಳಲ್ಲಿ ಸಾಲ ತೆಗೆದುಕೊಂಡು ಜೀವನವನ್ನು ಅಂತ್ಯ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದರು. ಸರ್ಕಾರ ಹೊಸ ಹೊಸ ರೂಲ್ಗಳನ್ನು ಮಾಡ್ತು. ಸಾಲ ಮಾಡೋರು ಬಹಳ ಚೆನ್ನಾಗಿ ಹೇಳ್ತಾರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಸಾಲ ಮಾಡಿ ತುಪ್ಪ ತಿಂದುಬಿಟ್ಟು ಆಮೇಲೆ ತೊಳೆಯೋಕ್ಕೆ ನೀರಿಲ್ಲ ಅಂದರೆ ಏನು ಮಾಡೋದು? ಕಷ್ಟ ಆಗುತ್ತಲ್ಲ. ಆ ದಿಸೆಯಿಂದಾಗಿ ಸಾಲವನ್ನು ಅವಾಯ್ಡ್ ಮಾಡೋದು ಫೈನಾನ್ಸಿಯಲಿ ಸಕ್ಸಸ್ ಆದಾಗೆ ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ 4ನೇ ಪಾಯಿಂಟ್ ಆಗಿ ನೋಡ್ಬೋದು. ಇನ್ನು 5ನೇದಾಗಿ ಲರ್ನ್ ಟು ನೆಗೋಸಿಯೇಟ್ ಅಂತ. ಬಹುತೇಕ ಜನ ಒಂದು ಕೆಲಸ ಮಾಡ್ತಾರೆ, ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೋದರೆ ಎಷ್ಟು ಕೇಳ್ತಾರೆ ಅಷ್ಟೇ ಕೊಡೋದು. ಆದರೆ ಈ ನೆಗೋಸಿಯೇಟ್ ಮಾಡೋದಿದೆಯಲ್ಲ, ಕಲಿಬೇಕು. ಅದನ್ನು ಕಲಿತ್ರೆ ಖಂಡಿತ ಅದರಿಂದ ಒಂದಷ್ಟು ಉಳಿತಾಯವನ್ನು ನಾವು ಮಾಡ್ಬೋದು. ಬಹುತೇಕವಾಗಿ ಮಾರುಕಟ್ಟೆಯ ನಿಯಮಗಳಿದ್ದಾವೆ, ಇಂತಿಷ್ಟು ಪರ್ಸೆಂಟೇಜನ್ನು ನೀನು MRPಗಿಂತ ಕಡಿಮೆ ಮಾರ್ಬೋದು ಅಂತೇಳಿ. ನನಗೆ ಗೊತ್ತಿದ್ದಂಥ ಮಾಹಿತಿಯ ಪ್ರಕಾರ ಸುಮಾರು 17% ಮಾರುಕಟ್ಟೆಯ ಬೆಲೆಗಿಂತ ಕಡಿಮೆ ಮಾರ್ಬೋದು ಯಾವ ಒಂದು ಪ್ರಾಡಕ್ಟು ಮಾರ್ಕೆಟಿಗೆ ಬಂದಿರ್ತದೆ ಅದನ್ನು. ಅಂದರೆ MRP ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ಏನಿದೆಯೋ ಅದಕ್ಕೆ 17% ಕಡಿಮೆ ಮಾರ್ಬೋದಂತೆ. ಆದರೆ ನಮಗೆ ಆ ಸ್ಟ್ರಾಟಜೀಸೇ ಗೊತ್ತಿಲ್ಲ, ಎಷ್ಟಿದೆಯೋ ಅಷ್ಟೇ ಕೊಟ್ಟು ಕೊಂಡ್ಕೊಂಡು ಬಂದುಬಿಡ್ತೀವಿ. ನಾವು ಪಕ್ಕಾ ಬೆಲೆಗೆ ತಂದಿದ್ದೀವಿ ಅಂತಾರೆ. ಕೆಲವು ಕಡೆ ಫಿಕ್ಸ್ಡ್ ರೇಟ್ ಅಂತ ಇರುತ್ತೆ, MRP ಬಿಟ್ಟು ಕೊಡೋದಿಲ್ಲ ಅನ್ನತ್ತೆ. ಇಲ್ಲ, ಅದ್ಯಾವುದೂ ಇಲ್ಲ. ಮಾರುಕಟ್ಟೆಯಲ್ಲಿ ಅವರು ಕೂಡ ಬಿಟ್ಟು ಕೊಡ್ಬೋದು, ಆದರೆ ಬಿಟ್ಟು ಕೊಡಲ್ಲ. ನೀವು ಕೇಳಬೇಕಾಗತ್ತೆ. ಆ ಬಿಟ್ಟು ಕೊಡುವ ಕಡೆನೇ ಹೋಗಿ ತರಬೇಕಾಗತ್ತೆ. ಅದೇ ವಸ್ತುಗಳು ಬೇರೆ ಕಡೆ ನಿಮಗೆ ಸಿಗ್ತಿರ್ತವೆ. ಆ ದಿಸೆಯಿಂದಾಗಿ
ಈ ಒಂದು ಬಾರ್ಗೈನ್ ಮಾಡ್ತಕ್ಕಂಥದ್ದು ಅಥವಾ ನೆಗೋಸಿಯೇಟ್ ಮಾಡ್ತಕ್ಕಂಥದ್ದನ್ನು ಮೊದಲು ಕಲಿಬೇಕು. ಎಷ್ಟಿದೆಯೋ ಅಷ್ಟನ್ನೇ ಕೊಟ್ಟು ನಾನು ತಂದಿದ್ದೀನಿ ಅಂತಕ್ಕಂಥ ಪ್ರವೃತ್ತಿಯನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಎಷ್ಟು ನೆಗೋಸಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಯ್ತದೋ ಆ ವಸ್ತುಗಳಿಗೆ ಅಷ್ಟು ನೆಗೋಸಿಯೇಟ್ ಮಾಡಿ ತೆಗೆದುಕೊಂಡು ಬಂದರೆ ಅಲ್ಲೂ ಒಂದಷ್ಟು ಹಣವನ್ನು ಉಳಿಸ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟು 6ನೇದಾಗಿ ಟ್ರ್ಯಾಕ್ ಯುವರ್ ಫೈನಾನ್ಸಸ್ ಅಂತ ಹೇಳಿದ್ರೆ, ನಾವು ಫೈನಾನ್ಷಿಯಲ್ ಮ್ಯಾಟ್ರ್ ಏನಿದೆಯೋ ಅದೆಲ್ಲವನ್ನು ಪ್ರತಿನಿತ್ಯ ಟ್ರ್ಯಾಕ್ ಮಾಡ್ತಾ ಇರಬೇಕು. ಅಂದರೆ ಹಣ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಎಷ್ಟು ಉಳಿತಾ ಇದೆ, ಎಷ್ಟು ಸೇವಿಂಗ್ಸು ಇನ್ವೆಸ್ಟು ಆಗ್ತಾ ಇದೆ, ಎಲ್ಲವನ್ನು ನಾವು ಟ್ರ್ಯಾಕ್ ಮಾಡಬೇಕು. ಪ್ರತಿನಿತ್ಯ ಟ್ರ್ಯಾಕ್ ಮಾಡಬೇಕು. ನೀವು 1 ರೂಪಾಯಿ ಖರ್ಚು ಮಾಡಿದ್ರು 1 ರೂಪಾಯಿ ಬಂದರೂ ಕೂಡ ಅದನ್ನು ಟ್ರ್ಯಾಕ್ ಮಾಡಬೇಕು. ಎಲ್ಲೆಲ್ಲಿ ಖರ್ಚು ಮಾಡಿದೆ, ಹೇಗೆ ಖರ್ಚು ಮಾಡಿದೆ, ಇದು ಅನಿವಾರ್ಯನಾ ಅಥವಾ ಅನಿವಾರ್ಯ ಇಲ್ವಾ, ಇದು ಬೇಕಾಗಿತ್ತಾ ಬೇಡವಾ, ಈ ಎಲ್ಲ ಮಾಹಿತಿಯನ್ನು ನಾವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ. ಮತ್ತು ತಿಂಗಳು ಮತ್ತು ವರ್ಷ ಹೀಗೆ ಅದನ್ನು ಟ್ರ್ಯಾಕ್ ಮಾಡಿದ್ರೆ ಫೈನಾನ್ಸಿಯಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹಣ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ. ಏನಾದರೂ ಆ ತಿಂಗಳು ನಿಮಗೆ ಶಾರ್ಟೇಜ್ ಆದರೆ ಎಲ್ಲಿ ನಾನು ಹೆಚ್ಚು ಖರ್ಚು ಮಾಡಿದ್ದೆ ಅನ್ನೋ ಅನಿವಾರ್ಯ ಇತ್ತಾ ಅನಿವಾರ್ಯ ಇಲ್ವಾ ಅಂತಕ್ಕಂಥ ಗೊತ್ತಾಗುತ್ತೆ. ನೆಕ್ಸ್ಟ್ ಮಂತು ಅದನ್ನು ನೀವು ಸರಿದೂಗಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ದಿಸೆಯಿಂದಾಗಿ ಪ್ರತಿನಿತ್ಯ ಈ ಫೈನಾನ್ಷಿಯಲ್ ಮ್ಯಾಟ್ರನ್ನ ಟ್ರ್ಯಾಕ್ ಮಾಡೋದು ಬಹಳ ಉತ್ತಮ. ಇನ್ನು 7ನೇದಾಗಿ ಲೈವ್ ಬಿಲೋ ಯುವರ್ ಮೀನ್ಸ್ ಅಂತಾರೆ. ಅಂತ ಹೇಳಿದ್ರೆ, ನೀವು ಏನನ್ನ ಕನಸು ಕಟ್ತೀರೋ, ನೀವು ಯಾವ ರೀತಿಯಾಗಿ ಬದುಕು ಮಾಡಬೇಕು ಅಂತೀರೋ, ಯಾವ ರೀತಿಯಾಗಿ ಟಾರ್ಗೆಟ್ ಇಟ್ಕೊಂಡಿರ್ತೀರೋ, ಹೀಗೆ ಬದುಕು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಆ ಒಂದು ಲೆವೆಲ್ಗಿಂತ ಕಡಿಮೆನೇ ನಿಮ್ಮ ಜೀವನ ಮಟ್ಟ ಇರಲಿ ಅಂತ. ಹೇಳಿದ್ರೆ ಥಿಂಕ್ ಬೆಟರ್, ಲೈವ್ ಸಿಂಪಲ್. ಅಂದರೆ ನೀವು ಯೋಚನೆ ಮಾಡೋದು ಅತ್ಯುನ್ನತವಾಗಿರಬೇಕು, ಆದರೆ ಸರಳವಾದ ಬದುಕನ್ನು ಮಾಡಬೇಕು. ಇದು ನಿಮ್ಮ ಲೈಫಲ್ಲಿ ಫೈನಾನ್ಸಿಯಲಿ ಬೆಳೆಯಲು ಅವಕಾಶವನ್ನು ಮಾಡಿಕೊಡುತ್ತೆ. ಅಂದರೆ ನೀವೇನಾದ್ರೂ ಒಂದು 2,000 ರೂಪಾಯಿ ಶರ್ಟ್ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದರೆ ಆದಷ್ಟು ಅದನ್ನು 1,000 ಶರ್ಟನ್ನು ಕೊಂಡುಕೊಂಡು ಬದುಕು ಮಾಡೋದು. ಯಾಕಂತ ಹೇಳಿದ್ರೆ ನಿಮ್ಮ ಥಿಂಕಿಂಗ್ ಹೈ ಇದೆ, ಆದರೆ ಆ ಲೆವೆಲ್ಗೆ ರೀಚ್ ಆಗಿಲ್ಲಲ್ಲ. ಅದಕ್ಕೆ ಸರಳವಾದ ಬದುಕನ್ನು ಮಾಡ್ತಾನೆ ಆ ಲೆವೆಲನ್ನು ಕಾಣ್ತಕ್ಕಂಥದ್ದು. ಕೆಲವು ಮಂದಿ ನೋಡಬೇಕು, ತುಂಬ ಹಣಕಾಸಿನಲ್ಲಿ ಹೈ ಇರ್ತಾರೆ, ತುಂಬ ಸ್ಟ್ಯಾಂಡರ್ಡ್ ಆಗಿ ಥಿಂಕ್ ಮಾಡ್ತಾರೆ, ಆದರೆ ಸರಳವಾಗಿ ಬದುಕನ್ನು ಮಾಡ್ತಿರ್ತಾರೆ. ಅವರು ಬಹಳ ಫೈನಾನ್ಸಿಯಲಿ ಸ್ಟ್ಯಾಂಡ್ ಇರ್ತಾರೆ. ಆ ದಿಸೆಯಿಂದಾಗಿ ಯಾವತ್ತೂ ಕೂಡ ನಾವು ಏನು ಅಂದ್ಕೊಳ್ತೀವೋ ಅದಕ್ಕಿಂತ ಬದುಕನ್ನು ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ಮಾಡಬೇಕು ಎಂಬುದಾಗಿ ಆರ್ಥಿಕ ತಜ್ಞರು ಸಜೆಸ್ಟ್ ಮಾಡ್ತಾರೆ. ಇನ್ನು 8ನೇದಾಗಿ ಇನ್ವೆಸ್ಟ್ ಅರ್ಲಿ ಆ್ಯಂಡ್ ಆಫನ್ ಅಂತಾರೆ. ಅಂದರೆ ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡೋದನ್ನು ಬಹಳ ಕೊನೆಯ ಹಂತಕ್ಕೆ, ಜೀವನದ ಕೊನೆಯ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ನಾವು ಸುಮಾರು 30-40 ವರ್ಷ ಚೆನ್ನಾಗಿ ತಿನ್ನಬೇಕು, ಉಣ್ಣಬೇಕು, ಬದುಕು ಬಿಡಬೇಕು, ಆಮೇಲೆ ಇನ್ವೆಸ್ಟ್ ಮಾಡೋದಿರುತ್ತೆ ಅಂಥೇಳಿ. ಆ ದಿಸೆಯಿಂದಾಗಿ ಇಲ್ಲಿ ಆರ್ಥಿಕ ತಜ್ಞರು ಹೇಳೋದೇನಂತ ಹೇಳಿದ್ರೆ, ಇನ್ವೆಸ್ಟ್ ಅರ್ಲಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಅರ್ಲಿ ಇನ್ವೆಸ್ಟ್ ಮಾಡಬೇಕು. ಸಣ್ಣ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿ, ದೊಡ್ಡ ಮಟ್ಟದಲ್ಲಿ ಅಂತ ಏನಿಲ್ಲ. ಜೊತೆಗೆ ಆಫನ್ ಅಂತ ಹೇಳ್ತಾರೆ, ಅಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಮತ್ತೆ ಇನ್ವೆಸ್ಟ್ ಮಾಡ್ತಾ ಮುಂದುವರ್ಸ್ಕೊಂಡು ಹೋಗಬೇಕು. ಇನ್ವೆಸ್ಟ್ ಮಾಡದೆ ಬಿಟ್ಬಿಟ್ಟೆ ಮುಗಿದೋಯ್ತು ಅಲ್ಲ, ಮತ್ತೆ ಇನ್ವೆಸ್ಟ್ ಮಾಡಬೇಕು, ಒಂದು ಕಡೆ ಇನ್ನೊಂದು ಕಡೆ, ಹೀಗೆ ನಿಮ್ಗೆ ಎಷ್ಟು ಸಾಧ್ಯ ಆಗ್ತಾ ಹೋಗುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಜೊತೆಗೆ ಬಹಳ ಅರ್ಲಿಯಾಗಿ ಇನ್ವೆಸ್ಟ್ ಮಾಡಬೇಕು. ಎಷ್ಟೋ ಸಾರಿ ಒಂದು ಸಣ್ಣ SIPಯನ್ನು ಶುರು ಮಾಡಿದಂಥ 500,000ದಿಂದ ಶುರು ಮಾಡಿದಂಥ ಜನ ತನ್ನ ಅಂತ್ಯಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿರ್ತಾರೆ. ಆ ದಿಸೆಯಿಂದಾಗಿ ಅರ್ಲಿ ಶುರು ಮಾಡಿದ್ರೆ ಹೆಚ್ಚು ಪ್ರಾಫಿಟ್ ಇರುತ್ತೆ. ಈ ಒಂದು SIP ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಗೊತ್ತಿಲ್ಲ, ಸಣ್ಣದಾಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ದುಡಿಬೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿ SIP ಬಗ್ಗೆ ವಿಡಿಯೋ ಮಾಡಿಕೊಡಿ ಅಂತೇಳಿ ನಾನು ಡೀಟೇಲ್ಸ್ ಒಂದು ವಿಡಿಯೋನ ಮಾಡಿಕೊಡ್ತೀನಿ. ಜೊತೆಗೆ ಈ ರೀತಿಯಾದ ವಿಚಾರಗಳು ನಿಮಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರೀತಿವೀಕ್ಷಕರೇ, ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನಾನು ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಬಹುತೇಕವಾಗಿ ಮಾಹಿತಿ ಭರಿತವಾದಂಥ ವಿಡಿಯೋಗಳು ಅವಾಗಿದ್ದಾವೆ, ಮೆಂಬರ್ ಫಸ್ಟ್ ವಿಡಿಯೋಗಳು ಅವಾಗಿದ್ದಾವೆ. ಈ ವಿಡಿಯೋಗಳು ನಿಮಗೂ ತಲುಪಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಮಾಹಿತಿ ಭರಿತವಾದಂಥ ಮೆಂಬರ್ ಓನ್ಲಿ ವಿಡಿಯೋಗಳನ್ನು ನೀವು ಪಡ್ಕೊಳ್ಳಿ ಸಕ್ಸಸ್ ಆಗಿ. ಇನ್ನು 9ನೇ ಪಾಯಿಂಟನ್ನು ನೋಡೋಣ ಬನ್ನಿ. ಸ್ಪೆಂಡ್ ಲೆಸ್ ದೆನ್ ಯು ಅರ್ನ್. ಅಂದರೆ ನೀವೇನು ಸಂಪಾದನೆಯನ್ನು ಮಾಡ್ತಾ ಇದ್ದೀರೋ ಅದಕ್ಕಿಂತ ಕಡಿಮೆ ಸ್ಪೆಂಡ್ ಮಾಡಬೇಕು, ಖರ್ಚು ಮಾಡಬೇಕು ಅಂತೇಳಿ.
ಅಂದರೆ ಬಹುತೇಕವಾಗಿ ಈ ಸ್ಟ್ರಾಟಜೀಸನ್ನು ಪ್ರತಿಯೊಬ್ಬರು ನಿರ್ವಹಿಸಬೇಕಾಗತ್ತೆ. ನಾವು ಸಂಪಾದನೆ ಮಾಡೋದಕ್ಕಿಂತ ಖರ್ಚನ್ನ ಜಾಸ್ತಿ ಮಾಡಿದ್ರೆ ಸಾಲಗಳಾಗ್ತದೆ. ಮೊದಲೇ ಹೇಳೋದಾಗೆ ಆ ಒಂದು ಸಾಲನ ನಿರ್ವಹಿಸೋದು ಕಷ್ಟ ಆಗುತ್ತೆ, ಬಡ್ಡಿಗಳನ್ನು ಕಟ್ಟೋದು ಕಷ್ಟ ಆಗುತ್ತೆ. ಆದಿಸಿಂದಾಗಿ ನೀವು ಏನು ಅರ್ನ್ ಮಾಡ್ತೀರೋ ಅದಕ್ಕಿಂತ ಕಡಿಮೆ ಖರ್ಚು ಮಾಡೋದನ್ನು ಕಲಿಬೇಕು, ಅದಕ್ಕಿಂತ ಜಾಸ್ತಿ ಆಗದಾಗೆ ನೋಡ್ಕೋಬೇಕು. ಎಲ್ಲೆಲ್ಲಿ ಖರ್ಚುಗಳನ್ನು ಉಳಿಸ್ಬೋದೋ ಅಲ್ಲಿ ಉಳಿಸಿ ಆ ಒಂದು ತಿಂಗಳ ಸಂಪಾದನೆಗೆ ಸರಿದೂಗಿಸಬೇಕು ಅಥವಾ ಅದಕ್ಕಿಂತ ಕಡಿಮೆ ಖರ್ಚು ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು 10ನೇದಾಗಿ ಡೆವಲಪ್ ಹೈ ಇನ್ಕಮ್ ಸ್ಕಿಲ್ಸ್ ಅಂತ. ಇದು ಕೂಡ ಆರ್ಥಿಕವಾಗಿ ಸಕ್ಸಸ್ ಆಗಲು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಮಂದಿ ಒಂದು ಡಿಗ್ರಿ, ಒಂದು ಡಬಲ್ ಡಿಗ್ರಿ ತೆಗೆದುಕೊಂಡಿರ್ತಾರೆ, ಒಂದು ಕೆಲಸ ಮಾಡ್ತಿರ್ತಾರೆ, ಅದರಲ್ಲೇ ಸ್ಟಿಕ್ಕನ್ ಆಗಿಬಿಡ್ತಾರೆ. ಅದಕ್ಕಿಂತ ಹೆಚ್ಚು ಸ್ಕಿಲ್ಸನ್ನು ಬೆಳೆಸ್ಕೊಂಡು ಬೇರೆ ಬೇರೆ ಅಲ್ಲಿ ಪ್ರಮೋಷನ್ಗಳು ತೊಗೊಳ್ಳೋದಾಗಲಿ ಅಥವಾ ಬೇರೆ ಕಂಪನಿಗಳನ್ನು ಸೇರಿ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದಾಗಲಿ, ಸ್ಯಾಲ್ರಿ ಹೆಚ್ಚು ತೆಗೆದುಕೊಳ್ಳೋದಾಗಲಿ ಮಾಡೋದಿಲ್ಲ. ಅದಕ್ಕೆ ಸ್ಟಿಕ್ಕನ್ ಆಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆದಿಸಿಂದಾಗಿ ಈ ಒಂದು ಹೈ ಇನ್ಕಮ್ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೋಬೇಕು. ಈಗ ಯಾವುದೋ ಒಂದು ಡಿಗ್ರಿ ಮಾಡಿರ್ತಾರೆ, ಅವ್ರಿಗೆ ಅವ್ರಿಗೆ ಬೇಸಿಕ್ ಕಂಪ್ಯೂಟರ್ ಬರ್ತಾ ಇರುತ್ತೆ, ಮತ್ತು ಮುಂದೆ ಏನನ್ನೂ ಅವರು ಕಲಿಯೋದಿಲ್ಲ. ಈಗ AI ಯುಗ ಬಂದಿದೆ, AI ಬಗ್ಗೆ ನಾಲೆಜನ್ನು ಬೆಳೆಸ್ಕೊಳ್ತಕ್ಕಂಥದ್ದು, AI ಬಳಸಿ ಎಕ್ಸೆಲ್ ಮಾಡ್ತಕ್ಕಂಥದ್ದು, ಎಕ್ಸೆಲ್ ಬಳಸಿ ಫೈನಾನ್ಷಿಯಲ್ ಮ್ಯಾಟ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಇದನ್ನು ಹೆಚ್ಚು ಹೆಚ್ಚು ಕಲಿತಾಗೆ ಸ್ಕಿಲ್ಲನ್ನು ಬೆಳೆಸ್ಕೊಂಡಾಗೆ ಒಂದೇ ಕಂಪ್ನಿನಲ್ಲಿ ಪ್ರಮೋಷನ್ ಸಿಗ್ಬೋದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೋದು ಅಥವಾ ನೀವು ಬೇರೆ ಕಡೆ ಅದನ್ನು ಪಾರ್ಟ್ ಟೈಮ್ ಆಗಿ ದುಡಿಬೋದು. ಹೀಗೆ ಹಣಕಾಸು ನಿಮಗೆ ಹೆಚ್ಚು ದೊರಕಬೇಕು ಅಂತ ಹೇಳಿದ್ರೆ ಈ ರೀತಿಯ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಸ್ಕಿಲ್ಲನ್ನು ಬೆಳೆಸ್ಕೊಳ್ತಾ ಇರಬೇಕು. ಇನ್ನು 11ನೇದಾಗಿ ಬಿಲ್ಡ್ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ಸ್ ಅಂತ. ಯಾವತ್ತೂ ಕೂಡ ಒಂದೇ ಇನ್ಕಮ್ಗೆ ಸ್ಟಿಕ್ಕನ್ ಆಗಬಾರ್ದಂತೆ. ಯಾವುದಾದ್ರೂ ಒಂದು ಪ್ಯಾಸಿವ್ ಇನ್ಕಮ್ ಬರ್ತಾ ಇರಬೇಕು. ಅಂದರೆ ನಿಮ್ಮ ಸಂಬಳದ ಜೊತೆಯಲ್ಲಿ ಇನ್ನೊಂದು ಸಣ್ಣ ಪುಟ್ಟ ಆದಾಯ ನಿಮಗೆ ಬರ್ತಿರಬೇಕು. ಆ ರೀತಿಯಲ್ಲಿ ನೀವು ಜೀವನ ಕ್ರಮವನ್ನು ರೂಢಿಸ್ಕೋಬೇಕು. ಸಪೋಸ್ ನೀವು ಒಂದು ಕಂಪ್ನಿನಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು 40,000 ಸಂಬಳ ಬರ್ತಿದೆ ಅಂತ ಅಂದ್ಕೊಳ್ಳಿ. ಈ 40,000 ಜೊತೆಗೆ ಪ್ಯಾಸಿವ್ ಇನ್ಕಮ್ನ ಹೇಗೆ ಮಾಡೋದು ಅಂತ ನೀವು ಕೇಳೋದಾದರೆ, ನಿಮ್ಮ ಪಕ್ಕದ ಮನೆಯಲ್ಲೋ ಪಕ್ಕದ ರೋಡ್ನಲ್ಲೋ ಯಾರೋ ಒಂದು ಅಂಗಡಿ ಇಟ್ಟಿರ್ತಾರೆ, ಅವ್ರಿಗೆ ಅಕೌಂಟಿಂಗ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರಲ್ಲ. ಅಕೌಂಟಿಂಗ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕಾಗುತ್ತೆ. ಅವರು ತಿಂಗಳಿಗೆ ಒಂದು 2,000 ಕೊಡ್ತೀವಿ, ನಮ್ಗೆ ಪ್ರತಿನಿತ್ಯ ಒಂದಷ್ಟು ಅಕೌಂಟಿಂಗ್ ಮ್ಯಾಟ್ರ್ ಇರುತ್ತೆ, ಅದನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ನೀವು ಅದನ್ನು ಮಾಡಿಕೊಟ್ರೆ ಅವರು ತಿಂಗಳಿಗೆ 2,000ನೋ 3,000ನೋ ನಿಮ್ಗೆ ಕೊಡ್ತಾರೆ. ಅದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಅದು ನಿಮಗೆ ಉಳಿತಾಯ ಆಗ್ಬೋದು ಅಥವಾ ಖರ್ಚಿಗೆ ಸರಿದೂಗಿಸೋಕ್ಕೆ ಸಾಧ್ಯ ಆಗ್ಬೋದು. ಹೀಗೆ ನೀವು ಪ್ಯಾಸಿವ್ ಇನ್ಕಮ್ನ ಮಾಡಲಿಕ್ಕೆ ಅವಕಾಶಗಳು ಎಲ್ಲಿದೆ ಅಂಥೇಳಿ ಹುಡ್ಕೋಬೇಕು. ಈಗ ಒಬ್ಬರು ಟೀಚರ್ ಆಗಿದ್ದರೆ ಅವರೊಂದು ಮನೆಯಲ್ಲಿ ಟ್ಯೂಷನ್ ಮಾಡ್ತಕ್ಕಂಥದ್ದು, ಇನ್ನೆಲ್ಲೋ ಒಂದು ಕಡೆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಒಂದಷ್ಟು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಹೀಗೆ ಪ್ಯಾಸಿವ್ ಇನ್ಕಮ್ನ ನೀವು ಮಾಡ್ತಕ್ಕಂಥದ್ದು. ಇತ್ತೀಚೆಗಂತೂ ಕೆಲವು ಯೂಟ್ಯೂಬ್ ಮಾಡಿ ಲಾಗ್ಗಳನ್ನು ಮಾಡಿ ಪ್ಯಾಸಿವ್ ಇನ್ಕಮ್ನ ಮಾಡ್ತಿರ್ತಾರೆ. ಹೀಗೆ ಬಹುತೇಕವಾಗಿ ಪ್ಯಾಸಿವ್ ಇನ್ಕಮ್ ಬರುವಂತೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫೈನಾನ್ಷಿಯಲ್ ಸಕ್ಸಸ್ಗೆ. ಇನ್ನು 12ನೇದು ಮತ್ತು ಕೊನೆಯ ಫೈನಾನ್ಷಿಯಲ್ ಸಕ್ಸಸ್ ರೂಲ್ ಅಂತ ಹೇಳಿದ್ರೆ ನೆಟ್ವರ್ಕ್ ವಿತ್ ದ ರೈಟ್ ಪೀಪಲ್. ಇದು ಬಹಳ ಇಂಪಾರ್ಟೆಂಟ್. ಇದುವರೆಗೆ ಏನೇನೆಲ್ಲ ಹೇಳಿದ್ದೀವೋ ಅವೆಲ್ಲವನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಅವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಈ ಪಾಯಿಂಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ? ಯಾವುದೇ ವ್ಯಕ್ತಿ ತನ್ನ ಸಂಘವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ತಾನೋ ಆ ರೀತಿಯಾಗಿ ಅವನು ಬೆಳೀತಾ ಹೋಗ್ತಾನೆ. ಬಸವಣ್ಣ ಹೇಳೋ ಹಾಗೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಬಹುತೇಕವಾಗಿ ಯಾರ ಸಂಘಗಳು ಹೇಗಿರ್ತಾವೋ ಆ ರೀತಿಯಲ್ಲೇ ಅವರ ಲೈಫ್ ಸ್ಟೈಲ್ಗಳು ಹೋಗ್ತವೆ. ಆದಿಸಿಂದಾಗಿ ನೀವು ಫೈನಾನ್ಷಿಯಲಿ ಯಾರು ಬೆಳೀತಾ ಇದ್ದಾರೆ, ಯಾರು ಒಂದು ಒಳ್ಳೆ ಥಿಂಕಿಂಗ್ ಮಾಡ್ತಿದ್ದಾರೆ, ಯಾರೆಲ್ಲ ಲೈಫ್ ಸ್ಟೈಲನ್ನು ಸುಧಾರಣೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ, ಅವರ ಸಂಪರ್ಕವನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲು ಕೂಡ ನಿಮ್ಮ ಫೈನಾನ್ಷಿಯಲ್ ಮ್ಯಾಟ್ರು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಯಾರೆಲ್ಲ ಹೆಚ್ಚು ಖರ್ಚು ಮಾಡೋದು ಅಥವಾ ಅವರಿಗೆ ಒಂದು ಫೈನಾನ್ಷಿಯಲ್ ಸ್ಟ್ರಾಟಜಿಸೇ ಇಲ್ಲ, ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದು, ಸಾಲ ಸೋಲಗಳನ್ನು ಮಾಡೋದು, ಎಲ್ಲೆಲ್ಲೋ ಮಜಾಗಳನ್ನು ಮಾಡೋರ ಸಂಘವನ್ನು ನೀವು ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಕೂಡ ಹಾಗೆ ಆಗುತ್ತೆ. ಆದಿಸಿಂದಾಗಿ ನಿಮ್ಮ ನೆಟ್ವರ್ಕು ಯಾರ ಜೊತೆಲಿ ಇರುತ್ತೋ ಅವರಂತೆ ನೀವಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರೋ ಹೇಳ್ತಾ ಇದ್ರು, ಕಳ್ಳನಿಂದೆ ಒಳ್ಳೆಯವನೋದ್ರೂ ಕೂಡ ಕಳ್ಳನಂತೆ ಕಾಣಿಸ್ತಾನೆ ಅಂತ.
ಆ ದಿಸೆಯಿಂದಾಗಿ ನಮ್ಮ ನೆಟ್ವರ್ಕ್ಗಳು ಯಾರು ಫೈನಾನ್ಸಿಯಲಿ ವೃದ್ಧಿ ಆಗ್ತಾ ಇದ್ದಾರೋ, ಸ್ಟೇಬಲ್ ಆಗ್ತಾ ಹೋಗ್ತಾ ಇದ್ದಾರೋ ಅವರ ಸಂಪರ್ಕವನ್ನು ಪಡ್ಕೊಂಡ್ರೆ ಅವರು ಕೂಡ ಅದೇ ಯೋಚನೆಗಳನ್ನು ಮಾಡ್ತಾರೆ, ಅದೇ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ, ಸಕ್ಸಸ್ ಆಗ್ತಾ ಹೋಗ್ತಾರೆ. ಆದರೆ 2026ರಲ್ಲಿ ಫೈನಾನ್ಸಿಯಲಿ ನೀವೇನಾದ್ರು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಈ ರೂಲ್ಗಳನ್ನು ಚಾಚು ತಪ್ಪದೆ ಅನುಸರಿಸಬೇಕಾಗತ್ತೆ. ಈ ಮಾಡಿದ ತಕ್ಷಣ ಒಂದೇ ವರ್ಷದಲ್ಲಿ ನಾನು ದೊಡ್ಡ ಶ್ರೀಮಂತನಾಗ್ಬಿಡ್ತಾನ? ಖಂಡಿತ ಸಾಧ್ಯವಿಲ್ಲ. ಯಾರು ಕೂಡ 6 ತಿಂಗಳು, 3 ತಿಂಗಳು, 1 ವರ್ಷದಲ್ಲಿ ಸಂಪೂರ್ಣವಾಗಿ ಫೈನಾನ್ಸಿಯಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಆಫ್ ಅನ್ ಅಂದರೆ ನೆಕ್ಸ್ಟ್ ಇಯರ್ಗಳು ಕೂಡ ಮುಂದುವರಿಸ್ತಾ ಹೋಗಬೇಕು. ಒಂದಷ್ಟು ವರ್ಷಗಳಲ್ಲಿ ನಿಮಗೆ ಫೈನಾನ್ಸಿಯಲಿ ಸ್ಟೇಬಲ್ ಬರುತ್ತೆ, ಸಕ್ಸಸ್ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ. ಇದನ್ನು ನೀವು ಪ್ರಯತ್ನ ಅಂತ ಮಾಡಬಾರ್ದು, ಮಾಡೇ ತೀರ್ತೀನಿ ಅಂತ ಮಾಡ್ತಾ ಹೋಗಬೇಕು. ಪ್ರತಿವೀಕ್ಷಕರೇ, 2026 ಎಲ್ರಿಗೂ ಕೂಡ ಸಕ್ಸಸ್ಸನ್ನು ತರಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಇದು ಬೇಕಾಗುತ್ತೆ ಶೇರ್ ಮಾಡಿ. ಆ ಮೂಲಕ ಅವರ ಲೈಫಲ್ಲೂ ಕೂಡ ಸಕ್ಸಸ್ ಕಾಣೋ ಹಾಗೆ ಮಾಡಿ. ಏನಾದರೂ ಕೇಳಬೇಕು ಹೇಳಬೇಕು ಅಂತ ಹೇಳಿದರೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.